ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ NEP ಸ್ಕೀಮಲ್ಲಿ ಇರ್ತಕ್ಕಂಥ ಫೈನಲ್ ಇಯರ್ BCom ಅಲ್ಲಿ ಯಾರಿದ್ದಾರೆ, ಫಿಫ್ತ್ ಸೆಮಿಸ್ಟರ್ BCom ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಬರ್ತಕ್ಕಂಥ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ರಿಲೇಟೆಡು ಯಾವ್ಯಾವ ಚಾಪ್ಟರ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂಡ್ ಯಾವ ಟಾಪಿಕನ್ನು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಅನ್ನೋದನ್ನ ಜಸ್ಟ್ ಒಂದ್ಸಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಯಾವ್ಯಾವ ಚಾಪ್ಟರ್ ಇದೆ, ಏನೇನು ಎತ್ತ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ, ಈ ಒಂದು ಚಾಪ್ಟರ್ಲಿ ನೀವು 2 ಮಾರ್ಕ್ಸ್, 4 ಮಾರ್ಕ್ಸ್, 12 ಮಾರ್ಕ್ಸ್, ಆಲ್ಮೋಸ್ಟ್ 20 ಮಾರ್ಕ್ಸ್ ಈ ಒಂದು ಚಾಪ್ಟರ್ಲಿ ನಿಮಗೆ ಸಿಗುತ್ತೆ. ಸೊ ಯಾವುದು ನೀವು ಕೀ ಕಾಂಪೊನೆಂಟ್ಸನ್ನು ನೋಡ್ಕೋಬೇಕಪ್ಪ ಅಂದರೆ, ಜನರಲ್ ಆಗಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಕಾಮನ್ ಆಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ನಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಕಂಪಲ್ಸರಿ ಇದರಲ್ಲೇ ಇರುತ್ತೆ. ಇಷ್ಟು ಟಾಪಿಕ್ ಅಲ್ಲ, ಒಂದು ಕ್ವಶನ್ ಸೆಕ್ಷನ್ ಬಿ ಸೆಕ್ಷನ್ ಸಿ ಇದ್ದೇ ಇರುತ್ತೆ. ಸೊ ಫಸ್ಟ್ ಒಂದು ಸ್ಕೋಪ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಅಥವಾ ರೋಲ್ ಆರ್ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್ ಫಂಕ್ಷನ್ಸ್ ಏನಿರುತ್ತೆ. ದೆನ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮೀನಿಂಗ್ ಕೇಳ್ಬೋದು. ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ನೋಡಿ, ಸ್ಟೆಪ್ಸ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್ ಸೆಕ್ಷನ್ ಬಿಗೆ ಕೇಳ್ತಕ್ಕಂಥದ್ದು. ಸ್ಟೆಪ್ಸ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್ 4 ಸ್ಟೆಪ್ ಬರುತ್ತೆ, ಅದನ್ನ ಸೆಕ್ಷನ್ ಬಿ ನಲ್ಲಿ ಕೇಳ್ಬೋದು. ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್, ಯಾವೆಲ್ಲ ಪ್ರಿನ್ಸಿಪಲ್ಸ್ ಪಾಲಿಸೀಸನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಸೌಂಡ್ ಫಿನಾನ್ಷಿಯಲ್ ಪ್ಲಾನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಏನು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಸೆಕ್ಷನ್ ಸಿನಲ್ಲಿ ಮೆಜಾರಿಟಿ ಟೈಮ್ ಕೇಳಿರ್ತಕ್ಕಂಥ ಕ್ವಶನ್ ಅದು, ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್. ಆ್ಯಂಡ್ ಅದ್ರ ಜೊತೆಗೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ಫಿನಾನ್ಷಿಯಲ್ ಪ್ಲಾನ್, ಒಂದು ಫಿನಾನ್ಷಿಯಲ್ ಪ್ಲಾನ್ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ನೀವು ಪರಿಗಣನೆಗೆ ತಗೋಬೇಕಾಗುತ್ತೆ, ದಟ್ ಇಸ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ಫಿನಾನ್ಷಿಯಲ್ ಪ್ಲಾನ್ ಅಂತ ಕರಿತೀವಿ. ಸೊ ಇಷ್ಟು ಟಾಪಿಕ್ ಅನ್ನ ನೀವು ಕವರ್ ಮಾಡಿದ್ರೆ ಸಾಕು, ಈ ಒಂದು ಚಾಪ್ಟರ್ಲಿ ನಿಮಗೆ ಸೆಕ್ಷನ್ ಬಿಗೂ ಸಿಗುತ್ತೆ, ಸೆಕ್ಷನ್ ಸಿಗೂ ಸಿಗುತ್ತೆ. ಅಲಾಂಗ್ ವಿತ್ ಒನ್ ಆರ್ ಟು ಮೀನಿಂಗ್ಸ್ ಅನ್ನ ಕೇಳ್ತಾರೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೇನು, ಅಥವಾ ಏನು ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು, ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೇನು, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದ್ರೇನು, ಈ ತರ ಒಂದು 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಲಾಂಗ್ ಆನ್ಸರ್ಸ್ಗೆ ಬರೀತೀರಾ ಅಂದ್ರೆ ಗೋ ಫಾರ್ ದಿಸ್ ಕ್ವಶನ್, ದಿಸ್ ಟೈಪ್ ಟಾಪಿಕ್ ಅನ್ನ ಕಾನ್ಸಂಟ್ರೇಟ್ ಮಾಡಿ, ಯು ವಿಲ್ ಗೆಟ್ 12 and 4 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದು ಫಸ್ಟ್ ಚಾಪ್ಟರ್ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಫಸ್ಟ್ ಚಾಪ್ಟರ್ 18 to 20 ಮಾರ್ಕ್ಸ್ ವೆಯ್ಟ್ ಇರ್ತಕ್ಕಂಥದ್ದು, ಎಲ್ಲ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಇರ್ತಕ್ಕಂಥದ್ದು. ಸೊ ನನ್ನ ಸಜೆಷನ್ ಫಸ್ಟ್ ಚಾಪ್ಟರ್ನ ದಯವಿಟ್ಟು ಕರೆಕ್ಟಾಗಿ ಓದ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಅದು ಈಸಿ ಇರ್ತಕ್ಕಂಥದ್ದು, ನೀವು ಒಂದ್ಸಲಿ ಓದ್ಕೊಂಡ್ಬಿಟ್ರೆ ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಇದು ಫಸ್ಟ್ ಚಾಪ್ಟರ್. ಆ್ಯಂಡ್ ಯೂನಿಟ್ ಸೆಕೆಂಡ್ ಬಂದು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ನೋಡಿ, ಈ ಒಂದು ಚಾಪ್ಟರ್ನ ವೆಯ್ಟೇಜ್ ಬಂದು ಮ್ಯಾಕ್ಸಿಮಮ್ ಅಂದರೆ 4 ಮಾರ್ಕ್ಸ್, 4+2 ಮ್ಯಾಕ್ಸಿಮಮ್ ಅಂದರೆ ಸೆಕ್ಷನ್ ಬಿ ನಲ್ಲಿ ಬರುತ್ತೆ ಅಷ್ಟೇ. ಇದು ಸೆಕ್ಷನ್ ಸಿ ಯಾವುದೇ ಕ್ವಶನ್ಸ್ ಕೊಡಲ್ಲ ಇದರಿಂದ. ಸೆಕ್ಷನ್ ಬಿಗೆ ಬರುತ್ತೆ 4 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಸೆಕ್ಷನ್ ಸಿಗೆ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಪ್ರಾಕ್ಟಿಕಲ್ ಕೊಡ್ತಾನೆ, ಫ್ಯೂಚರ್ ವ್ಯಾಲ್ಯೂ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಇನ್ನೊಂದು ಸೆಕ್ಷನ್ ಬಿಗೆ ಮಾತ್ರ ಬರುತ್ತೆ, ಸೆಕ್ಷನ್ ಸಿ ನಲ್ಲಿ ಈ ಒಂದು ಚಾಪ್ಟರ್ ಬರೋದಿಲ್ಲ. ಸೊ ಹಾಗಾಗಿ ನೀವು ಈ ಚಾಪ್ಟರ್ಲಿ ಮೇಜರ್ ಆಗಿ ನಾನು ಹೇಳೋ ಟಾಪಿಕ್ ಅನ್ನು ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿ. ಸೊ ಒಂದು ಮೀನಿಂಗ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ, ಟೈಮ್ ವ್ಯಾಲ್ಯೂ ಆಫ್ ಮನಿ, ಟೈಮ್ ವ್ಯಾಲ್ಯೂ ಆಫ್ ಮನಿನ ಮೀನಿಂಗ್ ಅನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಟೆಕ್ನಿಕ್ಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕೇಳಬಹುದು 2 ಮಾರ್ಕ್ಸ್ ಅಲ್ಲಿ. ಟೆಕ್ನಿಕ್ ಅಂದ್ರೆ 2 ಟೆಕ್ನಿಕ್ ಇರೋದು, ಒಂದು ಕಾಂಪೌಂಡಿಂಗ್ ಟೆಕ್ನಿಕ್, ಇನ್ನೊಂದು ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಕಾಂಪೌಂಡಿಂಗ್ ಟೆಕ್ನಿಕ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ಫ್ಯೂಚರ್ ವ್ಯಾಲ್ಯೂ ಅಂತ ಕರಿತೀವಿ. ಡಿಸ್ಕೌಂಟಿಂಗ್ ಟೆಕ್ನಿಕ್ ನ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನೋಡಿ, ನಿಮಗೆ ಕಾಂಪೌಂಡಿಂಗ್ ವ್ಯಾಲ್ಯೂ ಅಥವಾ ಡಿಸ್ಕೌಂಟಿಂಗ್ ವ್ಯಾಲ್ಯೂ ಅಥವಾ ಫ್ಯೂಚರ್ ವ್ಯಾಲ್ಯೂ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ನಲ್ಲಿ 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ಸ್ ಕೊಡ್ತಾನೆ. ಸೊ ಅದನ್ನ ನಾನು ನಿಮಗೆ ತಿಳಿದು ಲಾಸ್ಟ್ ಹೇಳ್ಕೊಡ್ತೀನಿ, 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಯಾವ ತರ ಪ್ರಾಕ್ಟಿಕಲ್ ಬರುತ್ತೆ ಅನ್ನೋದು. ಸೊ ಕಾಂಪೌಂಡಿಂಗ್ ಟೆಕ್ನಿಕ್ಕು ಒಂದು ಕ್ವಶನ್ಸ್ ಕೇಳ್ತಾರೆ, ಅಂಡ್ ಡಿಸ್ಕೌಂಟಿಂಗ್ ಟೆಕ್ನಿಕ್ದು ಕೂಡ ಒಂದು ಕ್ವಶನ್, ಎರಡರಲ್ಲೂ ಒಂದು ಕ್ವಶನ್, ಎರಡೂ ಕೇಳೋದಿಲ್ಲ. ಐದರ್ ಫ್ಯೂಚರ್ ವ್ಯಾಲ್ಯೂ ಐದರ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ. ಬಟ್ ಸೆಕ್ಷನ್ ಬಿಗ್ ಬಂದ್ರೆ ಆಲ್ವೇಸ್ ಗೋ ಫಾರ್ ಫ್ಯೂಚರ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ. ಅದು ಕ್ವಶನ್ ಪೇಪರ್ ಪ್ರಕಾರ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳಿದ್ದೇನೆ ಅವನ್ನ ನೋಡ್ಕೊಂಡ್ಬಿಟ್ರೆ ಸಾಕು. ಸೊ ಅದನ್ನ ಬಿಟ್ರೆ ಬೇರೆ ಯಾವುದು ಕೂಡ ಕೊಡೋದಿಲ್ಲ. ಸೊ ಇದು ನಿಮಗೆ ಇರ್ತಕ್ಕಂಥದ್ದು. ಸೆಕೆಂಡ್ ಯೂನಿಟ್ ಬಂದು ಟೋಟಲ್ ಬರ್ತಕ್ಕಂಥದ್ದು 2 ಮಾರ್ಕ್ಸ್ಗೆ ಮಿನಿಮಮ್ 2 ಕ್ವಶನ್ಸ್ ಅನ್ಕೊಳ್ಳಿ. ಸೆಕ್ಷನ್ ಬಿಗೆ ಒಂದೇ ಕ್ವಶನ್ಸ್ ಬರ್ತಕ್ಕಂಥದ್ದು. ಸೊ 4+4 8 ಮಾರ್ಕ್ಸ್. ನೋಡಿ, ಸೆಕ್ಷನ್ ಬಿ ನಲ್ಲಿ ಟೈಮ್ ವ್ಯಾಲ್ಯೂನಲ್ಲಿ ನೀವು ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟಿಲ್ಲ ಅಂದ್ರೆ ಇಂಪಾರ್ಟೆನ್ಸ್ ಅಥವಾ ನೀಡ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾವಾಗ ಕ್ವಶನ್ ಪ್ರಾಬ್ಲಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬರೋದು ಟೈಮ್ ವ್ಯಾಲ್ಯೂಗೆ ಒಂದೇ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ
ನೀಡ್ ಅಥವಾ ಇಂಪಾರ್ಟೆನ್ಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕೇಳ್ಬೋದು. ಜಸ್ಟ್ ಒಂದು 7-8 ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ನಿಮಗೆ ಸಾಕಾಗುತ್ತೆ. ಇದು ಸೆಕೆಂಡ್ ಚಾಪ್ಟರ್ ವೆಯ್ಟ್ ಬಂದು ಓನ್ಲಿ 8 ಮಾರ್ಕ್ಸ್. ಸೊ ಅದ್ರ ಜೊತೆ ಅಂಡ್ ಯೂನಿಟ್ 3 ಬಂದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ ಸೆಕ್ಷನ್ ಸಿ ಗೆ ಮಿನಿಮಮ್ 2 ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಬಿ ಗೆ ಒಂದೇ ಒಂದು ಕ್ವಶನ್ ಬರುತ್ತೆ. ಆ ಸೆಕ್ಷನ್ ಬಿ ಗೆ ಬರ್ತಕ್ಕಂಥದ್ದೇ ಲಿವರೇಜಸ್ ಕಾನ್ಸೆಪ್ಟ್ ಮೇಲೆ ಸೆಕ್ಷನ್ಸ್ ಬಿ ಗೆ ಬರುತ್ತೆ. ಲಿವರೇಜಸ್ ಕಾನ್ಸೆಪ್ಟ್ ಮೇಲೆ ಸೆಕ್ಷನ್ ಬಿ ಗೆ ಪ್ರಾಕ್ಟಿಕಲ್ ಬರುತ್ತೆ. ಅಂಡ್ ಸೆಕ್ಷನ್ ಸಿ ಗೆ 12 ಮಾರ್ಕ್ಸ್ ಬರುತ್ತೆ. ಅದು EBIT ಮತ್ತೆ EPS ಅನಾಲಿಸಿಸ್ ಮೇಲೆ ಸೆಕ್ಷನ್ ಸಿ ಗೆ ಬರುತ್ತೆ. ಸೊ ಇಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಸೆಕ್ಷನ್ ಸಿ ಗೆ ಮಿನಿಮಮ್ 2, ಸೆಕ್ಷನ್ ಬಿ ಗೆ ಒಂದೇ ಕ್ವಶನ್. ಸೆಕ್ಷನ್ ಸಿ ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್, ಪ್ರಾಕ್ಟಿಕಲ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಸ್ ಒಂದು ಕ್ವಶನ್ 12 ಮಾರ್ಕ್ಸ್ಗೆ ಥಿಯರಿ ಕೂಡ ಕೇಳಬಹುದು. ಅದು ಯಾವುದು ಅಂತಲೂ ಕೂಡ ನಾನು ಹೇಳ್ತೀನಿ. ಟೋಟಲ್ ನೀವು 12 ಮಾರ್ಕ್ಸ್ಗೆ 3 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿನಿಮಮ್ ಒಂದು ಪ್ರಾಕ್ಟಿಕಲ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನಾವು ಎಕ್ಸ್ಪೆಕ್ಟ್ ಮಾಡೋ ಪ್ರಕಾರ 2 ಪ್ರಾಕ್ಟಿಕಲ್ ಬರ್ಬೋದು. ಅದ್ರ ಜೊತೆಗೆ ಒಂದು ಥಿಯರಿ ಕ್ವಶನ್ ಕೂಡ ಈ ಒಂದು ಚಾಪ್ಟರ್ ಕೇಳ್ಬೋದು, ಕೇಳ್ದೇನು ಕೂಡ ಇರ್ಬೋದು. ಥಿಯರಿ ನಾನು ಗ್ಯಾರಂಟಿ ಕೊಡೋದಿಲ್ಲ, ಬಟ್ ಒಂದು ಕ್ವಶನ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಮ್ಯಾಕ್ಸಿಮಮ್ 2 ಬೇಕಾದ್ರೆ ಪ್ರಾಕ್ಟಿಕಲ್ನ ಕೇಳ್ಬೋದು. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಡಿಸಿಷನ್ ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಮೀನಿಂಗ್ ಆರ್ ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಡೆಫಿನೇಷನ್ಸ್ ಅನ್ನ ನೀವು ಪ್ರಿಫರ್ ಮಾಡ್ಕೊಳ್ಳಿ, ನಿಮಗೆ ಮೀನಿಂಗ್ ಬರಿಬೋದು. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಥವಾ ಫಿನಾನ್ಸಿಂಗ್ ಡಿಸಿಷನ್ ಡೆಫಿನೇಷನ್ ಜೊತೆಗೆ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ನೋಡಿ, ಫ್ಯಾಕ್ಟರ್ ಡಿಟರ್ಮೈನಿಂಗ್ ಅಥವಾ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಥವಾ ಡಿಟರ್ಮಿನೆಂಟ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕ್ವಶನ್ ಅಲ್ಲಿ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಒಂದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಒಂದು 14 ಪಾಯಿಂಟ್ಸ್ ಸಿಗುತ್ತೆ. ಅಟ್ಲೀಸ್ಟ್ ನೀವು ಒಂದು 10 ಪಾಯಿಂಟ್ಸ್ ಅನ್ನ ಓದ್ಕೊಂಡ್ರೆ ನೀವು 100% ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ನೀವು ಅದೊಂದ್ಸಲ ಓದ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಲಾಸ್ಟಲ್ಲಿ ಬೇಕಾದ್ರೆ ಒಂದ್ಸಲ ರಿವೈಸ್ ಮಾಡಿ ಅಪ್ಲೋಡ್ ಮಾಡ್ಕೊಡ್ತೀನಿ ಎಲ್ಲದೂ ಕೂಡ. ಸೊ ಅದೊಂದು ಪಾಯಿಂಟ್ಸ್ ಅನ್ನ ನೋಡ್ಕೊಂಡಿರಿ, ಈಗಲಿಂದನೇ ಸ್ಟಾರ್ಟ್ ಮಾಡಿ. ದೆನ್ ಲಿವರೇಜಸ್ ಮೇಲೆ ಬರೀ ಪ್ರಾಕ್ಟಿಕಲ್ಲೇ ಬರುತ್ತೆ. ಲಿವರೇಜಸ್ ಅಂದ್ರೇನು ಮೀನಿಂಗ್ ಕೇಳ್ಬೋದು. ಅದರಲ್ಲಿ ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್ ಮತ್ತೆ ಕಂಬೈನ್ ಲಿವರೇಜ್ 3 ಟೈಪ್ ಇರ್ತಕ್ಕಂಥ ಲಿವರೇಜಸ್. ನಿಮ್ಗೆ ಈ 3 ಟೈಪ್ ಆಫ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಸೆಕ್ಷನ್ ಬಿ ಗೆ ಬರುತ್ತೆ. ಆಲ್ರೆಡಿ ನಾನು 3 ಆಪರೇಟಿಂಗ್, ಫಿನಾನ್ಸ್ ಮತ್ತೆ ಕಂಬೈನ್ ಲಿವರೇಜಸ್ ಯಾವ ತರ ಕ್ಯಾಲ್ಕುಲೇಟ್ ಅದನ್ನ ಆಲ್ಮೋಸ್ಟ್ ನಾನು 6-7 ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ, ಲಿವರೇಜಸ್ ರಿಲೇಟೆಡ್ ಮಾತ್ರನೇ. ಸೊ ಅಲ್ಲಿ ನೀವು ನೋಡ್ಕೋಬಹುದು. ಸೊ ಒಂದು 4 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಅಂಡ್ EBIT ಮತ್ತೆ EPS ಅನಾಲಿಸಿಸ್ ಮೇಲೆ 2 ಕ್ವಶನ್ಸ್ ಅನ್ನ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡು ಕ್ವಶನ್ಸ್ ಮ್ಯಾಕ್ಸಿಮಮ್, ಒಂದು ಕಂಪಲ್ಸರಿ ಇರುತ್ತೆ, ಬಟ್ 2 ಮ್ಯಾಕ್ಸಿಮಮ್ ಇರುತ್ತೆ. ಅದು ಬೇಸ್ಡ್ ಆನ್ ದಿ ನೆಕ್ಸ್ಟ್ ಚಾಪ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು EBIT ಮತ್ತೆ EPS ಅಲ್ಲಿ 4 ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. 4 ಪ್ಯಾಟರ್ನ್, ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಾನು ವಿಡಿಯೋನ ಫಾಲೋ ಮಾಡ್ತಾ ಹೋಗಿ ನಾನು ಈ 4 ಟೈಪ್ ಅಲ್ಲಿ ಯಾವ್ಯಾವ ತರ ಕ್ವಶನ್ಸ್ ಕೊಟ್ರೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಖಂಡಿತವಾಗ್ಲೂ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಒಂದೊಂದು ಪ್ಯಾಟರ್ನ್ ಅಲ್ಲಿ 3-4 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಡ್ತೀನಿ. ನೀವು ಕರೆಕ್ಟಾಗಿ ಒಂದು ಪ್ರಾಬ್ಲಮ್ಸ್ ನ ಅರ್ಥ ಮಾಡ್ಕೊಂಡ್ರೆ ರಿಮೈನಿಂಗ್ ಎಲ್ಲ ಪ್ರಾಬ್ಲಮ್ಸ್ ಅನ್ನ ನೀವೇ ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ EBIT ಅಂಡ್ EPS ಅನಾಲಿಸಿಸ್ ಮೇಲೆ ನೀವು 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ನೀವು 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಬರುತ್ತೆ, 4 ಮಾರ್ಕ್ಸ್ ಆಗುತ್ತೆ. 4 ಮಾರ್ಕ್ಸ್ಗೆ ಒಂದೇ ಕ್ವಶನ್ಸ್ ಬರೋದು 8 ಆಗುತ್ತೆ. ಬಟ್ 12 ಮಾರ್ಕ್ಸ್ಗೆ ನೀವು 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ 24 + 4 28 + 2 30 ಮಾರ್ಕ್ಸ್ ಕ್ವಶನ್ಸ್ ಈ ಒಂದು ಫಿನಾನ್ಸಿಂಗ್ ಡಿಸಿಷನ್ಸ್ ಎಲ್ಲ ಇರುತ್ತೆ. ಅದು ಎಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. 2 ಮಾರ್ಕ್ಸ್ ಅಲ್ಲೂ ಕೂಡ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ 2 ಮಾರ್ಕ್ಸ್ ಅನ್ನ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯೂನಿಟ್ 3 ನಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಆಲ್ಮೋಸ್ಟ್ 30 ಮಾರ್ಕ್ಸ್ ವೈಟೇಜ್ ಈ ಒಂದು ಚಾಪ್ಟರ್ ಇರುತ್ತೆ. ನೆಕ್ಸ್ಟ್ ನೋಡಿ, ಯೂನಿಟ್ 4 ಮಾಡೆಲ್ ನಂಬರ್ 4 ಏನಿದೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್. ದಿಸ್ ಈಸ್ ಆಲ್ಸೋ ಸೇಮ್. ಆಲ್ಮೋಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 30 ಮಾರ್ಕ್ಸ್ ಕ್ವಶನ್ ಇನ್ ದಿಸ್ ಚಾಪ್ಟರ್. ಸೊ ಅಂದ್ರೆ ಇಲ್ಲಿ ಸೆಕ್ಷನ್ಸ್ ಬಿ ಗೆ 1 ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಸೆಕ್ಷನ್ ಸಿ ಗೆ ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಕೇಳ್ಬೋದು. ನೋಡಿ, ಯೂನಿಟ್ ನಂಬರ್ 3 ನಲ್ಲಿ 2 ಕ್ವಶನ್ಸ್ ಅನ್ನ ಸೆಕ್ಷನ್ ಸಿ ಗೆ ಕೇಳಿದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಒಂದೇ ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಕೇಳ್ತಾರೆ. ಸಪೋಸ್ ಈ ಚಾಪ್ಟರ್ ಅಲ್ಲಿ ಸೆಕ್ಷನ್ ಸಿ ಗೆ 2 ಕ್ವಶನ್ಸ್ ಅನ್ನ ಕೇಳಿದ್ರೆ ಯೂನಿಟ್ 3 ನಲ್ಲಿ 1 ಕ್ವಶನ್ ಮಾತ್ರನೇ ನಿಮಗೆ ಸೆಕ್ಷನ್ ಸಿ ಗೆ ಬರ್ತಕ್ಕಂಥದ್ದು.
ಹಾಗಾಗಿ ಇವೆರಡು ಚಾಪ್ಟ್ರಲ್ಲಿ ಯಾವ್ದನ್ನ ಒಂದು ಚಾಪ್ಟ್ರಲ್ಲಿ ಎರಡು ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇದ್ದೇ ಇರುತ್ತೆ. ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೆ ಏನು, ಅಥವಾ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಕರಿತೀವಿ ಇದನ್ನು ಇನ್ನೊಂದು ಹೆಸರಲ್ಲಿ. ಸೊ ಕ್ಯಾಪಿಟಲ್ ಬಡ್ಜೆಟಿಂಗ್ ನ ಮೀನಿಂಗ್ ಕೇಳ್ಬೋದು. ಇಲ್ಲೂ ಕೂಡ ಫ್ಯಾಕ್ಟರ್ಸ್ ಬರುತ್ತೆ. ಪಾಯಿಂಟ್ಸ್ ನೋಡ್ಕೊಂಡ್ರೆ ನೀವು ಏನು ಕ್ಯಾಪಿಟಲ್ ಸ್ಟ್ರಕ್ಚರ್ ನೋಡ್ತೀರಾ ಅದೇ ತರ ಪಾಯಿಂಟ್ಸ್ ಬರುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ, ಇನ್ ಡೀಟೇಲ್ ಏನ್ ಬೇಡ. ಸೊ ನಿಮಗೆ ಪ್ರಾಬ್ಲಮ್ಸ್ ಅನ್ನ ಸೆಕ್ಷನ್ ಬಿ ನಲ್ಲೂ ಪ್ರಾಬ್ಲಮ್ಸ್ ಬರುತ್ತೆ, ಸೆಕ್ಷನ್ ಸಿ ನಲ್ಲೂ ಪ್ರಾಬ್ಲಮ್ಸೇ ಬರ್ತಕ್ಕಂಥದ್ದು. ಸೊ ಯಾವುದೇ ಥಿಯರಿ ಕೇಳಲ್ಲ, ಓನ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗೆ ನಿಮಗೆ ಥಿಯರಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ಎಕ್ಸ್ಪೆಷಲಿ 4 ಮಾರ್ಕ್ಸ್ ಬಂದರೆ ನೋಡಿ, ಪ್ರಾಬ್ಲಮ್ಸ್ ಆನ್ ಪೇ ಬ್ಯಾಕ್ ಪೀರಿಯಡ್ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಅಂಡ್ ಪಿ ಐ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಏನು ಕರಿತೀವಿ ಇದು 4 ಮಾರ್ಕ್ಸಲ್ಲಿ. ಇವೆರಡರಲ್ಲಿ ಒಂದು ಟಾಪಿಕ್ ಮೇಲೆ ನಿಮಗೆ ಸೆಕ್ಷನ್ಸ್ ಬಿ ನಲ್ಲಿ ಇರುತ್ತೆ. ಅದು ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ ಇದೆ ಅದನ್ನು ಕರೆಕ್ಟಾಗಿ ರೆಫರ್ ಮಾಡಿಕೊಂಡ್ರೆ ಸಾಕು. ನಾನು ಕೂಡ ಕ್ವಶನ್ ನಾನು ಅಪ್ಲೋಡ್ ಮಾಡ್ತೀನಿ ಯಾವುದು 4 ಮಾರ್ಕ್ಸಿಗೆ ಬರುತ್ತೆ ಅನ್ನೋದನ್ನ. ಅಂಡ್ ಯಾವ್ದಾರ 3 ಟೆಕ್ನಿಕ್ ಅನ್ನ ನಿಮಗೆ ಸೆಕ್ಷನ್ ಸಿ ಗೆ ಕೇಳ್ತಾರೆ. ಅಂದ್ರೆ ಪೇ ಬ್ಯಾಕ್ನು ಮಾಡಬೇಕು, ನೀವು ARR ಮಾಡಬೇಕು, ಅಥವಾ NPV ಮಾಡಬೇಕು, ಅಥವಾ IRR ಮಾಡಬೇಕು, ಇಲ್ಲ NPV ಮಾಡಬೇಕು. ಈ ತರ ಟೆಕ್ನಿಕ್ಸ್ ಅನ್ನ ಎಲ್ಲ ಸೇರಿಸಿ ಕಂಬೈನ್ ಮಾಡಿ ನಿಮಗೆ ಒಂದು ಕ್ವಶನ್ ಮಿನಿಮಮ್ ಒಂದು ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಎರಡನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಚಾಪ್ಟರ್ಲು ಕೂಡ ಎಲ್ಲ ಪ್ರಾಕ್ಟಿಕಲ್ಲೇ ಬರ್ತಕ್ಕಂಥದ್ದು. ಸೊ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನೋ ಕಾನ್ಸೆಪ್ಟ್. ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಡೆಡ್ ಈಸಿಯೆಸ್ಟ್ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ಈ ಚಾಪ್ಟರ್ ಅಲ್ಲಿ ನಿಮಗೆ ಎಲ್ಲ ಪ್ರಾಕ್ಟಿಕಲ್ ಬರುತ್ತೆ. ಸೆಕ್ಷನ್ ಎ ಮಾತ್ರ ಥಿಯರಿ ಇರುತ್ತೆ, ಸೆಕ್ಷನ್ ಬಿ ಸೆಕ್ಷನ್ ಸಿ ಪ್ರಾಕ್ಟಿಕಲ್. ಈ ಚಾಪ್ಟರ್ ಯಾವುದು ಥಿಯರಿನೇ ಓದಬೇಡಿ, ಬರೀ 2 ಮಾರ್ಕ್ಸ್ ಮಾತ್ರನೇ ನೋಡ್ಕೊಳ್ಳಿ. ದೆನ್ ಸೆಕ್ಷನ್ ಯೂನಿಟ್ 5 ಬಂದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ. ಈ ಚಾಪ್ಟರ್ ಫುಲ್ಲಿ ಥಿಯರಿ ಬರುತ್ತೆ, ಯಾವುದೇ ಥರದ ಪ್ರಾಕ್ಟಿಕಲ್ನ ನೋಡ್ಕೊಳ್ಳೋಕೆ ಹೋಗ್ಬೇಡಿ, ಬರೀ ಥಿಯರಿ ಮಾತ್ರನೇ ಕೇಳ್ತಾರೆ. ಸೊ ಯಾವ ಥರ ಕ್ವಶನ್ಸ್ ಬರ್ಬೋದಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿರೋ ಟಾಪಿಕನ್ನು ಮಾತ್ರ ನೋಡ್ಕೊಳ್ಳಿ. ಇಷ್ಟೇ ಕ್ವಶನ್ಸಲ್ಲಿ ಯಾವ್ದಾದ್ರು ಒಂದು ಕ್ವಶನು ಸೆಕ್ಷನ್ ಬಿಗೂ ಬರುತ್ತೆ, ಸೆಕ್ಷನ್ ಸಿಗೂ ಬರುತ್ತೆ. ಅಂಡ್ ಸೆಕ್ಷನ್ ಎಗೆ ಜನರಲ್ ಆಗಿ ಕ್ವಶನ್ಸ್ ಅನ್ನ ಬಂದಿರ್ತವೆ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ಮೀನಿಂಗ್ ಅಥವಾ ಡೆಫಿನೇಷನ್ ಅಥವಾ ಟೈಪ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ಸ್ ಅನ್ನ ಕೇಳ್ಬೋದು ಸೆಕ್ಷನ್ ಎನಲ್ಲಿ. ಅಂಡ್ ಸೊ ಇಲ್ಲಿರ್ತಕ್ಕಂಥ 4 ಕ್ವಶನ್ ಕೂಡ ಸೆಕ್ಷನ್ ಸಿ ಕ್ವಶನ್, ಅದರಲ್ಲೇ ಸೆಕ್ಷನ್ ಬಿಗೂ ಕೂಡ ಕೇಳ್ಬೋದು. ಡಿಟರ್ಮಿನೆಂಟ್ಸ್ ಅಥವಾ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಇಯರ್ ಐ ಥಿಂಕ್ ಈ ಕ್ವಶನ್ಸ್ ಕೇಳಿರ್ಬೋದು. ಅಂಡ್ ಅಡ್ವಾಂಟೇಜಸ್ ಆಫ್ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಪ್ರಾಪರ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ಇದ್ರೆ ಅದರ ಬೆನಿಫಿಟ್ಸ್ ಏನು ಅಂತ, ಅಡ್ವಾಂಟೇಜಸ್ ಅಂತ. ಸಪೋಸ್ ಡಿಸ್ಅಡ್ವಾಂಟೇಜಸ್ ಆಫ್ ಎಕ್ಸೆಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ನಿಮ್ಮ ಹತ್ರ ಜಾಸ್ತಿ ಇದ್ರೆ ಏನ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ನಿಮ್ಮ ಹತ್ರ ಸಫಿಶಿಯೆಂಟ್ ಇಲ್ಲ ಅಂದ್ರೆ ಏನ್ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅನ್ನೋದನ್ನ ಕೇಳ್ಬೋದು. ಹಾಗಾಗಿ ಈ ಚಾಪ್ಟರ್ ಕೂಡ ನಿಮಗೆ 12 ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ, ಸೆಕ್ಷನ್ ಬಿಗೂ ಒಂದು ಕ್ವಶನ್ ಇರುತ್ತೆ, ಸೆಕ್ಷನ್ ಏನಲ್ಲೂ ಒಂದು ಕ್ವಶನ್ಸ್ ಇರುತ್ತೆ. ಇದು ಓವರ್ ಆಲ್ ಚಾಪ್ಟರ್ ವೈಸ್ ರಿವೈಸ್ ಮಾಡ್ತಕ್ಕಂಥದ್ದು. ಸೊ ನನ್ನ ಸಜೆಷನ್ಸ್ ಏನಂದ್ರೆ, ನೀವು ಯೂನಿಟ್ 3 ಯೂನಿಟ್ 4 ಕರೆಕ್ಟಾಗಿ ಪಕ್ಕ ಆಗಿ ಯೂನಿಟ್ ಫಸ್ಟ್ ಅನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಅಂಡ್ ಈ ಒಂದು ಚಾಪ್ಟರ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಅನ್ನ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ. ಅಂಡ್ ಯೂನಿಟ್ 2 ಥಿಯರಿನೇ ಓದೋಕೆ ಹೋಗ್ಬೇಡಿ, ಯು ಕ್ಯಾನ್ ಗೋ ಫಾರ್ ಟೈಮ್ ವ್ಯಾಲ್ಯೂ ಆಫ್ ಮನಿನಲ್ಲಿ ನಿಮಗೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ಮಾತ್ರ ಓದ್ಕೊಳ್ಳಿ. ಸೊ ಇನ್ಯಾವ ಕ್ವಶನ್ಸ್ ಅನ್ನು ನೀವು ಅಲ್ಲಿ ಓದ್ಕೋಬೇಡಿ. ಅಂಡ್ ಇಷ್ಟು ಕಾನ್ಸೆಪ್ಟ್ ಅನ್ನ ನೀವು ಓದ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂಡ್ ಈಸಿ ಇರ್ತಕ್ಕಂಥ ಪಡ್ಲಿಕ್ಕೆ ಹೋಗ್ಬೇಡಿ. FM ಸಬ್ಜೆಕ್ಟ್ ಕೂಡ ಡೆಡ್ ಈಸಿ ಇರುತ್ತೆ, ಆರಾಮ್ಸೆ ನೀವು ಬರೀತೀರಾ. ಸೊ ನಿಮ್ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ, ಯಾವ ತರ 5 ಚಾಪ್ಟರ್ ಯಾವೆಲ್ಲ ತರ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಒಂದು ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಥವಾ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಥವಾ ಯಾವ ಪ್ರಾಬ್ಲಮ್ಸ್ನ ನಿಮ್ಗೆ ಆನ್ಸರ್ಸ್ ಸಾಲ್ವ್ ಮಾಡಿಕೊಡಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ನಾನು ಆ ಒಂದು ಕಮೆಂಟ್ಗೆ ಆ ಒಂದು ಆನ್ಸರ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋಸ್ನ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಈ ಟಾಪಿಕ್ ವೈಸ್ ಚಾಪ್ಟರ್ ವೈಸ್ ನಿಮಗೆ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಫಸ್ಟ್ ಚಾಪ್ಟರ್, 3rd ಚಾಪ್ಟರ್, 4th ಚಾಪ್ಟರ್ ಕರೆಕ್ಟಾಗಿ ತರೋ ಹಾಗೆ ಈ 3 ಚಾಪ್ಟರ್ನ ಕರೆಕ್ಟಾಗಿ ತರೋ ಹಾಗೆ. ಫಸ್ಟ್ ಚಾಪ್ಟರ್ ಥಿಯರಿ ಬರುತ್ತೆ, 3rd ಚಾಪ್ಟರ್ ಪ್ರಾಕ್ಟಿಕಲ್ ಮಾಡಿ, 4th ಚಾಪ್ಟರ್ ಪ್ರಾಕ್ಟಿಕಲ್ ಮಾಡಿ, 2nd ಚಾಪ್ಟರ್ಲಿ ಬರೀ ಫ್ಯೂಚರ್ ವ್ಯಾಲ್ಯೂ ನೋಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಚಾಪ್ಟರ್ ಬೇಕಾದ್ರೆ ನೀವು ಆಪ್ಷನ್ ಆಗಿ ಇಟ್ಕೊಳ್ಳಿ, ಬಟ್ ಅದು ಈಸಿಯೆಸ್ಟ್ ಚಾಪ್ಟರ್, ಜಸ್ಟ್ ಒಂದು ಸ್ವಲ್ಪ ನೀವು ಗ್ಲಾನ್ಸ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ಅದನ್ನು ಬರೀಬೋದು. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.